ಗಾಯತ್ರಿ ಶಾಂತೇಗೌಡರು ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಮೇಡಮ್, ಮೊದಲನೇ ಬಾರಿಗೆ ಈಗ ನೀವು, ಯಾಕಂದ್ರೆ ಸಾಕಷ್ಟು ಕುತೂಹಲ ಇರುವಂಥದ್ದು ಕ್ಯಾಂಡಿಡೇಟ್ ನೀವೇ, ಎಸ್ಪೆಷಲಿ ಮೊನ್ನೆ ಅಷ್ಟೇ ಒಂದಷ್ಟು ಬೆಳವಣಿಗೆ ಆಯಿತು, ನೀವು ಗೆದ್ದಿದ್ರೆ. ಸೊ ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ಈಗ ನನಗೆ ಅನಿರೀಕ್ಷಿತವಾದ ಒಂದು ಏನು ಪಟ್ಟಿ ಬಂದಿದೆ. ನಾನು ಡೆಲ್ಲಿಗೆ ಹೋಗಲಿಲ್ಲ, ಬೆಂಗಳೂರಿಗೆ ಬರಲಿಲ್ಲ. ನಾನು ಹೋಗ್ತಾ ಇದ್ದಿದ್ದು ಡಿ ಕೆ ಶಿವಕುಮಾರ್ ಮನೆಗೆ, ಸಿದ್ದರಾಮಯ್ಯರ ಮನೆಗೆ. ಸಿದ್ದರಾಮಯ್ಯನ ಮನೆಗೆ ಬಿಟ್ಟರೆ ಡಿ ಕೆ ಶಿವಕುಮಾರ್ ಮನೆಗೆ, ಎರಡು ಮನೆಗಳನ್ನ ಮಾತ್ರ ಸುತ್ತುತ್ತಾ ಇದ್ದಿದ್ದು. ನನಗೆ ಡೆಲ್ಲಿಗೂ ಏನು ನಾನು ಹೋಗಿ ಮಂತ್ರಿ ಕೊಡಿ ಅಂತ ನಾನು ಏನು ಕೇಳಿಲ್ಲ. ಆದರೆ ನಾಯಕರುಗಳು ನನ್ನ ಕೆಲಸಗಳನ್ನು ನೋಡಿ, ನನ್ನ ಕೆಲಸದ ವೈಖರಿಗಳನ್ನು ನೋಡಿ, ನಾನು ಗ್ರಾಸ್ ರೂಟಿನ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನ ಕಾರ್ಯಕರ್ತೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಅದರಿಂದ ನನಗೆ ಈ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನನ್ನ ನಾಯಕರುಗಳು ನನ್ನನ್ನು ಗಮನಿಸಿದ್ದಾರೆ. 4.5 ವರ್ಷದಿಂದ ಕೋರ್ಟಲ್ಲಿ ಗುದ್ದಾಡಿದಾಳೆ. ಪ್ರತಿ ದಿವಸನೂ ಸಹ ನಾನು ಕೋರ್ಟಲ್ಲಿ ಏನಾಗ್ತದೆ, ಏನು ಯಾವತ್ತು ಬರುತ್ತೆ ನನಗೆ ಕೋರ್ಟಲ್ಲಿ ಅಂತ ನಾನು ಇದು ಮಾಡ್ತಾ ಇದ್ದೆ. ನಾನು ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೂ ಹೋಗಿ ಹೇಳ್ತಾ ಇದ್ದೆ. ಹಾಗೆ ಸಿದ್ದರಾಮಯ್ಯನವರು ನೀನು ಕೋರ್ಟಿಗೆ ಹಾಕಮ್ಮ, ನೀನು MLC ಆಗ್ತೀಯ ಅಂತ ಹೇಳಿದರು. ಇವತ್ತು ನನ್ನನ್ನು ಮಂತ್ರಿ ಮಾಡಿದ್ದಾರೆ. ಅದರಿಂದ ನಾನು ಭಾಳ ಖುಷಿ. ಕೋಇನ್ಸಿಡೆಂಟ್ ಅನ್ಸುತ್ತಾ ಮೊನ್ನೆ ನೀವು ಗೆಲುವಾಗಿರೋದು, ಮತ್ತೆ ಮರುಕ್ಷಣವೇ ಈಗ ಸಚಿವರಾಗ್ತಿರೋದು? ಅದೇ ಏನೋ ಮೊನ್ನೆ ಇದು ನನ್ನ ಕೋರ್ಟಲ್ಲಿ ರಿಸಲ್ಟ್ ಬಂತು. ಇದು ಮುಂದೆ 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 ಹೋಗ್ತಾ ಇತ್ತು. ಅದು ಒಂದು ಇರ್ಬೋದೇನೋ ಅಂತ ನನ್ನ ಅದೃಷ್ಟದ ಬಾಗಿಲು ಅಂತ ಹೇಳ್ತಾರಲ್ಲ, ತೆಗ್ದಿದೆ ಅಂತ ಅನ್ಕೋತೀನಿ. ಸಾಕಷ್ಟು ಕೂಡ ಪೈಪೋಟಿ ಇತ್ತು. ಬೇರೆ ಬೇರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಬೇರೆ ಬೇರೆ ಮಹಿಳೆಯರು ಕೂಡ ಆಗ್ತಾರೆ ಅಂತ. ಸೊ ಅವರೆಲ್ಲರನ್ನ ಮೀರಿ ನಿಮ್ಮ ಹೆಸರು ಬಂದಿರುವಂಥದ್ದು ಇದು ಅಚ್ಚರಿ ಅಂತ ಹೇಳ್ಬೋದು. ಆಶ್ಚರ್ಯನೇ, ಇದು ಆಶ್ಚರ್ಯನೇ. ನಿಮ್ಗೆ ಮೊದ್ಲಿಗೆ ಫೋನ್ ಮಾಡ್ತಾರೆ ಯಾರು? ಸೊ ಏನಂತ ಹೇಳಿದ್ರು? ನನಗೆ ನಿಮ್ಮದು ಪಟ್ಟಿನಲ್ಲಿದೆ, ನಿಮ್ಮದು 17ನೇದು ಸೀರಿಯಲ್ ನಂಬರ್, ಅದರಲ್ಲಿ 17. ನಾನು ಅದನ್ನು ನಂಬ್ಕೊಂಡಿರಲಿಲ್ಲ. ನಾನು ಈಗ ಎಲ್ಲರೂ ಫೋನ್ ಮಾಡ್ತಾ ಇರೋದ್ರಿಂದ ನನಗೆ ಅದು AICC ಸೆಕ್ರೆಟರಿ ವೇಣುಗೋಪಾಲ್ ಅವರದು ಒಂದು ಪಟ್ಟಿ ಬಂತು. KPCCಯಿಂದ ಫೋನ್ ಮಾಡಿದ್ರು. ಅವಾಗ ನನಗೆ ಸ್ವಲ್ಪ ಕನ್ಫರ್ಮ್ ಅಂತ ನಾನು ಮಾಡ್ತೀನಿ. CM ಫೋನ್ ಮಾಡಿದ್ರ ನಿಮಗೆ? ನಾಳೆ ಸಂಜೆ ಇವತ್ತಿದೆ ಅಲ್ಲಿ ಕರೆದಿದ್ದಾರಂತೆ, ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಮಾತಾಡಿ. ಯಾವ ಖಾತೆ ನಿರೀಕ್ಷೆ ಇದೆ ಮೇಡಮ್? ಸಹಜವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಗಳನ್ನ ಮಹಿಳೆಯರು ಕೊಡುವಂಥದ್ದು, ನೀವು ಯಾವ್ದನ್ನು ಬಯಸ್ತೀರಿ? ನಾನು ಯಾವುದನ್ನು ಇದು ಮಾಡಿಲ್ಲ, ಯಾವ್ದು ಕೊಟ್ಟರು ಕೆಲಸ ಮಾಡ್ತೀನಿ. ಸೊ ಇದಿಷ್ಟು ಕೂಡ ಶಾಂತೇಗೌಡ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೊಳ್ಳಿ, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.